ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ವರ್ಲೋ ಲಾಗ್ಸ್. ಇವತ್ತು ನಾನು ನನ್ನ ಫಸ್ಟ್ ಲಾಗ್ನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಇವತ್ತು ವೀಕ್ ಆಫ್ ಆಗಿದ್ದರಿಂದ ನಾನು ಫಸ್ಟ್ ಲಾಗ್ನ ನನ್ನ ಆರಾಧ್ಯ ದೇವರು ಆದಂಥ ಶನೀಶ್ವರ ಟೆಂಪಲ್ಗೆ ಹೋಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಸೊ ಅದೇ ಥರ ರೆಡಿಯಾಗಿ ನಿಂತ್ಕೊಂಡೆ. ಟೈಮ್ ನೋಡಿದ್ರೆ 11:45. ಇನ್ನೂ ನಮ್ಮ ಗೌಡ್ರು ಒಂದೇ ಇಲ್ಲಾಗಿತ್ತು. ಸೊ ನಿಮಗೆ ನಮ್ಮ ಗೌಡ್ರು ಅಂದರೆ ಯಾರು ಅಂತ ಗೊತ್ತಿಲ್ಲല്ലോ, ಈಸ್ ಮೈ ಫಿಯಾನ್ಸಿ ಲೋಕೇಶ್ ಗೌಡ ಪಾಟೀಲ್ ಅಂತ ಹೇಳಿ. ಅವ್ರು ಬಂದು ನನಗೆ ಮತ್ತು ಅಮ್ಮಂಗೆ ಅಂತ ಹೇಳಿ ಸ್ವೀಟ್ ತೊಗೊಂಬಂದಿದ್ರು. ನಮ್ಮ ಗೌಡ್ರು ಬಂದಿರೋದೇ ಲೇಟು. ಅದರಲ್ಲೂ ಇವ್ರು ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಹೋಗೋಕ್ಕೆ ರೆಡಿನೇ ಇಲ್ಲ. ನಾನು ಅದೇ ಗ್ಯಾಪಲ್ಲಿ ಅವ್ರು ತಂದಿರೋ ಸ್ವೀಟ್ನ ತಿಂದು ಸ್ವಲ್ಪ ಅವ್ರನ್ನ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮಂಗೆ ಬಾಯ್ ಹೇಳಿ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಗುಂಡ್ಗಟ್ಟಿ ಕಡೆ. ಸೊ ಕಾಫಿ ಡೇಟ್ ಈಸ್ ಓಕೆ, ಬಟ್ ಟೆಂಪಲ್ ಡೇಟ್ ವೈಬ್ಸ್ ಡಿಫ್ರೆಂಟ್ ಅಂತಾರಲ್ಲ, ಆ ಥರ ನಾನು ಯಾವಾಗಲೂ ಇವ್ರ ಜೊತೆ ಟೆಂಪಲ್ ಡೇಟ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೀನಿ. ಸೊ ಫೈನಲಿ ನಾವು ಬಂದ್ವಿ ಗುಂಡ್ಗಟ್ಟಿ ಟೆಂಪಲ್ಗೆ. ಎಲ್ಲ ಹಣ್ಣುಕಾಯಿ ತೊಗೊಂಡು ನಾವು ಹೊರಟ್ವಿ ಟೆಂಪಲ್ ಕಡೆಗೆ. ಸೊ ಇದು ನೋಡಿ ಗುಂಡ್ಗಟ್ಟಿ ಟೆಂಪಲ್. ಫಸ್ಟ್ ನಾವಲ್ಲಿ ಗಣಪತಿ ದರ್ಶನ ಪಡ್ಕೊಂಡ್ವಿ. ನಾವು ಟೆಂಪಲ್ ಹೋದ್ಕೂಡಲೇ ನಮಗೆ ಫಸ್ಟ್ ಕಾಣೋದೆ ಆಂಜನೇಯನ ದರ್ಶನ ಪಡ್ಕೊಂಡು ಫೈನಲಿ ನಾವು ಹೋದ್ವಿ ನನ್ನ ಫೇವ್ರೆಟ್ ದೇವರಾದಂಥ ಶನಿದೇವನ ಹತ್ರ. ಸೊ ಹಣ್ಕಾಯಿ ಎಲ್ಲ ಕೊಟ್ಟು ಮಂಗಳಾರತಿ ಎಲ್ಲ ಮಾಡಿಸಿ ಅರ್ಚನೆ ಎಲ್ಲ ಮಾಡಿಸಿ ಆಶೀರ್ವಾದ ತಗೊಂಡು ನಾವು ಅಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ವಿ. ಸುಂದರವಾದ ಶಿವನ್ ಟೆಂಪಲ್ ಕೂಡ. ಮನೆಗೆ ಹೋಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಮತ್ತೆ ನಾವು ಅಲ್ಲೇ ಸ್ವಲ್ಪ ಹೊತ್ತು ಮರದ ಹತ್ರ ನಿಂತ್ಕೊಂಡ್ವಿ, ಮಳೆ ಕಡಿಮೆ ಆಗುತ್ತೇನೋ ಅಂತ. ಅಷ್ಟರಲ್ಲೇ ಮಳೆ ಕಡಿಮೆ ಇತ್ತು. ಹಾಗೆ ಫೋಟೋ ಶೂಟ್ ಮಾಡಿಕೊಂಡ್ವಿ. ಮತ್ತೆ ಮನೆ ಕಡೆಗೆ ನಮ್ಮ ಪಯಣ ಸಾಗಿ. ಗೈಸ್, ಮತ್ತೆ ನಿಮ್ಮ ಭೇಟಿ ನನ್ನ ನೆಕ್ಸ್ಟ್ ಲಾಗಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಫ್ರಮ್ ವರ್ಲೋ ಲಾಗ್ಸ್.